ಬೆಂಗಳೂರಿನಲ್ಲಿ ಇಂದಿನಿಂದ ಆಪರೇಷನ್ ಟೋಯಿಂಗ್ ಶುರು. ರಸ್ತೆ ಬದಿಯಲ್ಲಿ ಅಡ್ಡಾದಿಡ್ಡಿ ನಿಲ್ಲಿಸಿರುವಂತಹ ವಾಹನಗಳು ಟೋಯಿಂಗ್ ಆಗುತ್ತೆ. ಅಶೋಕ್ ನಗರ ಸಂಚಾರ ಪೊಲೀಸರಿಂದ ಟೋಯಿಂಗ್ ಕಾರ್ಯ ಶುರುವಾಗಿದೆ. ಟೋಯಿಂಗ್ ವಾಹನಕ್ಕೆ ತೆಂಗಿನಕಾಯಿ ಒಡೆದು ಕಾರ್ಯಾಚರಣೆಗಿಳಿದಿದ್ದಾರೆ. ಪಾಲಿಕೆ ಹಾಗೂ ಸಂಚಾರ ಪೊಲೀಸರಿಂದ ಜಂಟಿ ಕಾರ್ಯಾಚರಣೆ ಇವತ್ತಿನಿಂದ ಶುರುವಾಗಿದೆ. ಕಾರ್ ಟೋಯಿಂಗ್ನಲ್ಲಿ 1500 ರೂಪಾಯಿ ಫೈನ್ ಹಾಕಿದ್ದಾರೆ ಪೊಲೀಸರು. ಆಪರೇಷನ್ ಟೋಯಿಂಗ್ ಶುರುವಾಗಿದೆ ಬೆಂಗಳೂರಿನಲ್ಲಿ ಇವತ್ತಿನಿಂದ. ಅಡ್ಡಾದಿಡ್ಡಿಯಾಗಿ ರಸ್ತೆಯಲ್ಲಿ ಕಾರ್ ನಿಲ್ಲಿಸಿದ್ರೆ ಟೋಯಿಂಗ್ ಆಗುತ್ತೆ. ಇಷ್ಟು ದಿನ ಟೋಯಿಂಗ್ ಇರಲಿಲ್ಲ, ಆದರೆ ಇನ್ನು ಮೇಲೆ ಟೋಯಿಂಗ್ ಶುರು. 4 ವರ್ಷಗಳ ಬಳಿಕ ಬೆಂಗಳೂರಲ್ಲಿ ಮತ್ತೆ ಟೋಯಿಂಗ್ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ಕಂಡಲ್ಲಿ ವಾಹನಗಳನ್ನು ಪಾರ್ಕ್ ಮಾಡಿ ಹೋಗುವಂತಹ ವಾಹನ ಸವಾರರಿಗೆ ಬಿಸಿ ಮುಟ್ಟಿಸುವಂತಹ ಪ್ರಕ್ರಿಯೆಗೆ ಶುರುವಾಗಿದೆ. ಸದ್ಯ ನಾನೀಗ ಈಜಿಪುರದ ಬಳಿ ಇದ್ದೀನಿ. ಈಗಾಗಲೇ ಇಲ್ಲಿ BMTC ಬಸ್ ನಿಲ್ಲುವಂತಹ ಸ್ಥಳ. ಈ ಒಂದು ಸ್ಥಳದಲ್ಲಿ ಈಗಾಗಲೇ ಒಂದು ಕಾರ್ ಕೂಡ ಪಾರ್ಕ್ ಆಗಿದೆ. ಆ ಪಾರ್ಕ್ ಆಗಿರುವಂತಹ ಕಾರನ್ನು ಟೋಯಿಂಗ್ ಮಾಡುವಂತಹ ಕೆಲಸವನ್ನು ಇದೀಗ ಅಶೋಕ್ ನಗರ ಸಂಚಾರಿ ಪೊಲೀಸರು ಕೂಡ ಶುರು ಮಾಡಿಕೊಂಡಿದ್ದಾರೆ. ಈ ಟೋಯಿಂಗ್ ವಾಹನಗಳು ಕಳೆದ 4 ವರ್ಷಗಳಿಂದ ನಿಂತಲ್ಲೇ ನಿಂತಿದ್ದು, ಆದರೆ ಇದೀಗ ಅವೆಲ್ಲವೂ ಕೂಡ ಆಕ್ಟಿವ್ ಆಗಿದೆ. ಏನು ಸಂಚಾರ ಪೊಲೀಸರ ನೇತೃತ್ವದಲ್ಲಿ ಮತ್ತು ಪಾಲಿಕೆ ಅಧಿಕಾರಿಗಳ ನೇತೃತ್ವದಲ್ಲಿ ಈ ವಾಹನಗಳನ್ನು ಟೋಯಿಂಗ್ ಮಾಡುವಂತಹ ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ಅಧಿಕಾರಿಗಳು ಈ ಒಂದು ಟೋ ಮಾಡುವಂತಹ ಪ್ರಕ್ರಿಯೆ ಕೂಡ ಶುರು ಮಾಡಿಕೊಂಡಿರುವಂಥದ್ದು. ನೋ ಪಾರ್ಕಿಂಗ್ ಮತ್ತು ಕಂಡಲ್ಲಿ ಪಾರ್ಕ್ ಮಾಡಿದಾಗ ಅಂತಹ ವಾಹನಗಳನ್ನು ಟೋ ಮಾಡಿಕೊಂಡು ಹೋಗಿ ಫೈನ್ ಹಾಕುವಂತಹ ಕೆಲಸನೂ ಕೂಡ ಶುರು ಮಾಡಿಕೊಂಡಿರುವಂಥದ್ದು. 1000 ರೂಪಾಯಿ ದಂಡವನ್ನು ಹಾಕುವಂತಹ ಕೆಲಸವನ್ನು ಈಗ ಶುರು ಮಾಡಲಾಗಿದೆ. ಮೊದಲು ಹಂತದಲ್ಲಿ ಅನೌನ್ಸ್ಮೆಂಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅನೌನ್ಸ್ ಮಾಡಿದ ಮೇಲೂ ಕೂಡ ಯಾರೂ ಬರದೇ ಇದ್ದಾಗ ಅವರನ್ನು ಏನು ದಂಡ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಈಗ ನೋಡ್ತಿದ್ದೀವಿ, ಈಗಾಗಲೇ ಸಿಂಗಲ್ ಸ್ಟಾರ್ ಇರುವಂತಹ ಅಧಿಕಾರಿಗಳು ಅನೌನ್ಸ್ ಮಾಡ್ತಿದ್ದಾರೆ. ಅನೌನ್ಸ್ ಮಾಡಬೇಕಾಗುವಂತಹ ಸಂದರ್ಭದಲ್ಲೂ ಕೂಡ ಗಾಡಿಯ ವಾಹನ ನಂಬರ್ ಸಹಿತ ಅದಕ್ಕೆ ಅನೌನ್ಸ್ ಮಾಡುವಂಥ ಪ್ರಕ್ರಿಯೆ ಮಾಡ್ತಾರೆ. ಅದಾದ ನಂತರವೂ ಕೂಡ ಯಾರೂ ಕೂಡ ಪ್ರತಿಕ್ರಿಯೆ ಕೊಡದೇ ಇದ್ದಾಗ ಅದನ್ನು ಏನು ಸೀಸ್ ಮಾಡುವಂತಹ ಕೆಲಸ ಕೂಡ ಈಗ ಮಾಡಲಾಗ್ತಿದೆ. ಸದ್ಯಕ್ಕೆ ಈಗ ಟೋಯಿಂಗ್ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು ಬೆಂಗಳೂರಲ್ಲಿ ಕೆಲವೊಂದಿಷ್ಟು ಏರಿಯಾಗಳಲ್ಲಿ ಈಗ ಆರಂಭಿಕವಾಗಿ ಈ ಒಂದು ಪ್ರಕ್ರಿಯೆ ಆರಂಭವಾಗಿದೆ. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.